ಎಲ್ಲರಿಗೂ ನಮಸ್ಕಾರ. ಆ ಟ್ರೈಲರ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು. ಅದೇ ಅನೂಪ್‌ಗೂ ಹೇಳ್ತಾ ಇದ್ದೆ. ಆ ನಿರೂಪ್ ಹೇಳ್ದಂಗೆನೆ ಇದು 10 ವರ್ಷದ ಮುಂಚೆ ನಾವು ನೋಡಿದ್ದು, ಟ್ರೈಲರ್ ನೋಡಿದ್ದು, ಸಿನಿಮಾ ನೋಡಿದ್ದು ಎಲ್ಲ ಅದಾದ್ಮೇಲೆ ರಂಗಿತರಂಗದ ಜೊತೆ ಏನು ಅದು ಕನೆಕ್ಷನ್ ಕಮ್ಮಿ ಆಗಿತ್ತು. ಅಂದ್ರೆ ನೋಡಿರ್ಲಿಲ್ಲ ಮಧ್ಯ. ಬಟ್ ಇಂಟರ್ವ್ಯೂಸ್ ಅಲ್ಲಿ ಮಾತ್ರ ಹೇಳೋದಷ್ಟೇ, ರಂಗಿತರಂಗ. ಸೊ ಈಗ್ಲೂ ನನ್ನ ರಂಗಿತರಂಗ ರಾಧಿಕಾ ಅಂತಾನೆ ಕರೀತಾರೆ. ಆ ಬಟ್ ಈಗ ಮತ್ತೆ ಟ್ರೈಲರ್‌ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ರುನು ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ನನಗಂತೂ ದೂರದ ಯಾವ್ದೋ ಐಟಿಲಿ ಇದ್ದೆ ನಾನು. ನನ್ನನ್ನ ಕರ್ಕೊಂಡ್ ಬಂದು ಅನೂಪ್ ಭಂಡಾರಿ ಒಂದಿನ ಸ್ಕೈಪ್ ಅಲ್ಲಿ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡಿ ನಾನೊಂದು 10 ವರ್ಷ ಇರ್ತೀನಿ ಅಂತಾನೂ ನನ್ಗೆ ಕಲ್ಪನೆ ಇರ್ಲಿಲ್ಲ. ಏನ್ ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮತ್ತೆ ಈಗ 10 ವರ್ಷ ಆದ್ಮೇಲೂ ಅದ್ರ ಬಗ್ಗೆ ಜನ ಮಾತಾಡ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಇವರು, ಅನೂಪ್ ಅವರು. ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು 10 ವರ್ಷ ಸರ್ವೈವ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ರಂಗಿತರಂಗನೇ ಕಾರಣ ಅಂತಾನು ಹೇಳ್ತೀನಿ ನಾನು. ಮೊನ್ನೆ ಅನೂಪ್ಗೆ ಅದೇ ಹೇಳ್ತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ. ಸಾಕಷ್ಟು ಚಾಲೆಂಜಸ್ಗಳು ಇದ್ವು. ಬಟ್ ಅದ್ಯಾವ್ದು ಈಗ ನೋಡಿದ್ರೆ ಅದ್ಯಾವ್ದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ. ಯಾಕಂದ್ರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದ್ರದ್ದು ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್. ಮತ್ತೆ ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ನಾನು ಸೀನ್ಸ್ ಎಲ್ಲ ಇತ್ತು. ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗ್ಲೂ ನೆನಪಾಗುತ್ತೆ. ಯಾಕಂದ್ರೆ ನಾನು ಆಕ್ಚುಲಿ ಆ ಸೀನ್ ಅಲ್ಲಿ ನಾನು ಹೆದರ್ಕೋಬೇಕು, ಬಟ್ ನಾನು ರಿಯಲ್ ಆಗೂ ನಾನು ಸ್ವಲ್ಪ ಹೆದರಿದ್ದೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನ್ಸುತ್ತೆ ನಿಜವಾಗ್ಲೂ ಅದು. ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಈಗ ಮತ್ತೆ ನೆನ್ಸ್ಕೊಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ರಂಗಿತರಂಗ ರಿಲೀಸ್ ಆಗ್ತಾ ಇರೋದು ಖುಷಿ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗ್ಲಿ, ಮತ್ತೊಮ್ಮೆ ಇದು ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ, ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.